ನಾಗರಾಜನೇ. ಅದೇ 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 ನೋಡಿದ್ರೆ ಗೊತ್ತಾಗಿಲ್ವೇ? ಸುಮ್ಮನೆ ನೀವು ಅಲ್ಲಾಡ್ಬೇಡಿ, ನೀವು ಯಾಕೆ ಬರ್ತಾ ಇದ್ದೀರಾ ಅಮ್ಮ? ಅಯ್ಯೋ ಯಾರು ಇದು ಅವತ್ತೊಂದಿನ ಇದು ಮಾಡಿದೆ ಜಾಗ ಆಗಿತ್ತು, ಅಲ್ಲಿಂದ ಬತ್ತು ಹಿಂಗಿಂದ ಬಂದು ಹೋಗಿ ತೂರ್ಬಿಡ್ತು. ಅದೇ ಅಲ್ಲಿದ್ದಾಗ ಫೋನ್ ಮಾಡಿದ್ರೆ ಕಟ್ಟ ಬರುವೆ. ಅದಾಯ್ತು. ಸಣ್ಣದಾಗೆ ಉಪಯೋಗಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿಲ್ಲ. ದೊಡ್ಡದಾದ ಯೋಚನೆ ಮಾಡೋದಂತೆ. ಹೌದೌದು, ಅದೇ 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 ಯೋಚನೆ ಮಾಡಿ ಪ್ರಯೋಜನ ಇಲ್ಲಲ್ಲ. ಇವಾಗ ಪ್ರಯೋಜನ ಇಲ್ಲ, ಅದೇ ಹೇಳಿದ್ ನಾನು. ಇನ್ನೂ ಇಲ್ಲ ಕಣವ, ಸಿಕ್ಕಿದ್ರೆ ಹೇಳ್ತೀನಿ ಬಿಡವ. ಯಾರು ಅಲ್ಲಾಡ್ಬೇಡಿ, ಸುಮ್ಮನೆ ಇದ್ಬಿಡಿ ಹಂಗೆ. ಅದು ಬಂದರೂ ತೊಂದರೆ ಇಲ್ಲ. ನಾಗರಾಜನೇ. ಅದೇ 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 ನೋಡಿದ್ರೆ ಗೊತ್ತಾಗಿಲ್ವೇ? ಸುಮ್ಮನೆ ನೀವು ಅಲ್ಲಾಡ್ಬೇಡಿ, ನೀವು ಯಾಕೆ ಬರ್ತಾ ಇದ್ದೀರಾ ಅಮ್ಮ? ಅಯ್ಯೋ ನೀನು ಬರಬೇಡ. ಹರೀಶ್ ಕನ್ಫರ್ಮ್ ಆಯ್ತು ಇವಾಗೆಲ್ಲ ಹರೀಶ? ಹಾಂ, ಯಾರು ಅಲ್ಲಾಡ್ಬೇಡಿ. ಯಾರು ಬಂದಿರೋದು ಅಲ್ಲಿ? ಹಿಂದಕ್ಕೆ ಹೋಗೋಣ, ಅವರು ಬಂದ್ಬಿಡಿ. ರಾಜಮ್ಮನ ಕರೀರಿ. ಅಮ್ಮ ಆಫ್ ಮಾಡಿಬಿಡಿ ನೀನು. ಹೆಂಗಿದೆ ನೋಡಿ. ಕರೆಕ್ಟಾಗ ನನ್ನ ಸುಧಾಮ್ ರಾಜನ ಕರೀ. ಹಾಂ ರಾಜಣ್ಣ, ಒಂದು ನಿಮಿಷ ರಾಜಣ್ಣ. ವೆಯ್ಟ್ ಅವನೇ, ವೆಯ್ಟ್ ಸಕ್ಕದಾಗ. ಗೊರವೇ ಕೀಳ್ಬಿಟ್ರೆ ಗ್ಯಾರಂಟಿ.
ನಾನು ಯಾಕೆ ಹಿಂಗ್ ಕೂಗ್ತದೆ ಅಂದ್ಬಿಟ್ಟು ಕಿಟಕಿಲ್ ನೋಡ್ದೆ ಕಾಣಲಿಲ್ಲ ಏನೂ ಆಮೇಲೆ ಹೋಗ್ಬಿಟ್ಟು ಒಂದು ನಾಲಿಗೆ ಡಕ್ಕು ತಲೆ ಮೇಲೆ ಹಾಕ್ಬಿಟ್ಟು ಬಂದಕ್ಕೆ ಕಿಪ್ಪಂತ ಬಂದು ಸ್ವಾಮಿ ಬಂತು. ಸ್ವಾಮಿ ದರ್ಶನ ಆಯಿತು. ಸ್ವಾಮಿ ದರ್ಶನ ಆಯ್ತು. ಸ್ವಾಮಿ ಬ್ಯಾಗ್ ಹೋಯ್ತಾ ಇಲ್ಲ. ಹೋಯ್ತಾ ಇಲ್ಲ ಅದೇನು ಅರ್ಥ ಆಗಲ್ಲ ಸ್ವಾಮಿಗೆ. ಯಾಕ ಸ್ವಾಮಿ ಹೋಯ್ತಾ ಇಲ್ಲ? ಬಬ್ಲಿ ಹೋಗೋ ಸರ್ ನೇಮ್ ಕೇಳ್ತೀನಿ ಅಂದಲ್ಲ ಅದಕ್ಕೇನು ಹೋಗ್ತಾ ಇಲ್ಲ. ಹೋಗಪ್ಪ ಹೋಗು ಯಾರು ಕಣ್ಕೊಂಡ್ಬಿಡ ಹೋಗಿ. ಈಗ ಯಾಕೆ ಹೋಗಲ್ವಾ? ನೋಡ್ರಿ ರಾಜಣ್ಣ ಅವರೇ ಕೊಟ್ಬಿಡ್ತೀನಿ ಅವ್ರ ಕೈಗೆ. ನಾನು ಹಂಗೆ ಕೊಟ್ಟರೆ ಬಿಟ್ಟಲ್ಲ ನಡಿ 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 ಮನೆ. ಐತೆ ಮಾತ್ರ ಬಿಗೆಗೆ ಹಾಂ 2 kg ಮೇಲೆ ಅವನು. 2 kg ಮೇಲೆ ಅವನ ರೂಪ ಸರಿಯಾಗವನಲ್ಲ. ಏನು ನಿಮ್ಮ ಹೆಸರು ಅವ? ಶಿವಮ್ಮ ಶಿವಮ್ಮ ಅಂತನಾ? ಹಾಂ ಶಿವಮ್ಮರೇ ಏನು ಗೊತ್ತಾ, ಬೆಳಗ್ಗೆ ಹೊತ್ತು ಅಲ್ಲಿ ಇದು ಏನು ಕನಕಾಂಬರ ಹೂವು, ಮಲ್ಲಿಗೆ ಹೂವು, ತರಕಾರಿ ಕೀಳಕ್ಕೆ ಬರ್ತೀರಾ, ಸ್ವಲ್ಪ ನೋಡ್ಕೊಂಡು ಬನ್ನಿ. ಸಡನ್ನಾಗಿ ದೊಣ್ಣೆ ತಗೊಂಡು ಅಳ್ಳಾಡ್ಸ್ಕೊಬಾ 7 ಸರ್. ಹಾಂ, ದೊಣ್ಣೆ ತೊಗೊಳ್ಳಿ, ಒಂದು ಗಿಡಕ್ಕೆ ಕೊಡ್ಕೊಳ್ಳಿ, ಇಲ್ಲ ನಲ್ಲಿ ಕೊಡ್ಕೊಳ್ಳಿ, ಏನಾದ್ರು ಇದ್ರೆ ಅಲ್ಲಿಂದ ಹೋಯ್ತದೆ ಅಲ್ವಾ. ನಿಮ್ಮ ಹೆಸರು? ಗಾಯತ್ರಿ. ರಾಜಣ್ಣ ದೇವಸ್ಥಾನ ದೊಡ್ಡಿನಾ? ದೇವಸ್ಥಾನ ದೊಡ್ಡಿ ನಮ್ಮ ರಾಜಣ್ಣ ದೇವಸ್ಥಾನ ದೊಡ್ಡಿ. ದೊಡ್ಡಿಗೆ ನಮ್ಮ ಕಿಲಾಡಿ ಅಂತ ಅನ್ಬೋದು. ಜಮನಾಥ್ ಕಿಲಾಡಿ. ಸರಿ ಸ್ನೇಹಿತರೆ, ಆದಷ್ಟು ಗಾರ್ಡನ್ ಏರಿಯಾ ಈ ಥರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತೀರ, ಆದರೂ ತುಂಬ ಹುಷಾರಾಗಿದೆ, ಸೇಫಾಗಿದೆ. ಇದೊಂದು ನಾಗರಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ರಾ. ವೆರಿ ಡೇಂಜರಸ್. ತುಂಬ ಸೈಜ್ ಆಗ ಸ್ವಲ್ಪ ಟಫ್ ಆಗಿತ್ತು, ಯಾಕಂದರೆ ತುಂಬ ಬಿಸಿಲಿದೆ. ಈಗೆಲ್ಲ 40 ಡಿಗ್ರಿ ಆ ಬಿಸಿಲು ಇರೋದ್ರಿಂದ ನಿಂತ್ಕೊಳ್ಳೋಕ್ಕಾಗಲ್ಲ, ತಲೆ ಸುಡ್ತಾಯಿತ್ತು ಅಷ್ಟೊಂದು. ಆದರೂ ಏನು ಮಾಡೋಕ್ಕಾಗಲ್ಲಪ್ಪ, ಭಯ ಅಲ್ವಾ. ಮತ್ತು ಇದ್ರದ್ದು ಭಯ. ಯಾರನ್ನ ಏನಾದರೂ ಬೇಕಾದರೆ ಹೊಡಿಬೋದು, ಇಲ್ಲ ಅಂದರೆ ಅದಕ್ಕೆ ಅವ್ರಿಗೇನಾದರೂ ತೊಂದರೆ ಆಗ್ಬೋದು. ಅದಕ್ಕಿಂತ ಬೆಸ್ಟ್ ಏನಂತಂದರೆ ಸ್ವಲ್ಪ ಕಾಯ್ದು ತಾಳ್ಮೆಯಿಂದ ಈ ಹಾವನ್ನ ಸಂರಕ್ಷಣೆ ಮಾಡಿದ್ದೀನಿ. ಸರಿ ಸ್ನೇಹಿತರೆ, ನಾವು ಹೊಡೋಣ ಎಲ್ಲರಿಗೂ ಚಾನ್ಸ್. ಸ್ನೇಹಿತರೆ, ಜಸ್ಟ್ ಸಂರಕ್ಷಣೆ ಮಾಡಿದಂಥ ದೊಡ್ಡಿಯಲ್ಲಿ ಒಂದು ಬಿಲದಲ್ಲಿ ಇದ್ದಂಥ ಹಾವು, ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಚಾನ್ಸ್.